ಮುರಳಿಯ ದಿನಾಂಕ 16/7/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಇದು ಪುರುಷೋತ್ತಮರಾಗುವ ಸಂಗಮ ಯುಗವಾಗಿದೆ. ಇದರಲ್ಲಿ ಯಾವುದೇ ಪಾಪಕರ್ಮವನ್ನು ಮಾಡಬಾರದು. ಪ್ರಶ್ನೆ: ಸಂಗಮದಲ್ಲಿ ತಾವು ಮಕ್ಕಳು ಎಲ್ಲದಕ್ಕಿಂತ ದೊಡ್ಡ ಪುಣ್ಯ ಯಾವುದು ಮಾಡುತ್ತೀರಾ? ಉತ್ತರ: ಸ್ವಯಂವನ್ನು ತಂದೆಗೆ ಅರ್ಪಿಸುವುದು, ಅಂದರೆ ಅರ್ಥ ಸಂಪೂರ್ಣ ಸ್ವಾಹ ಆಗುವುದು. ಇದಾಗಿದೆ ಎಲ್ಲದಕ್ಕಿಂತ ದೊಡ್ಡ ಪುಣ್ಯ. ಈಗ ತಾವು ಮಮತ್ವವನ್ನು ಅಳಿಸಿಕೊಳ್ಳುತ್ತೀರ, ಅಂದರೆ ಮೋಹ ಇರುವುದಿಲ್ಲ ಯಾರ ಜೊತೆಗೆ. ಮಕ್ಕಳು, ಮೊಮ್ಮಕ್ಕಳು, ಮನೆ, ಮಠ ಎಲ್ಲವನ್ನು ಮರೆಯುತ್ತೀರಾ. ಇದೇ ನಿಮ್ಮ ವ್ರತವಾಗಿದೆ. ನೀವು ಸತ್ತರೆ ನಿಮ್ಮ ಪಾಲಿಗೆ ಪ್ರಪಂಚವೇ ಸತ್ತು ಹೋಯಿತು. ಅಂದರೆ ನೀವು ಮರೆತರೆ ಪ್ರಪಂಚವು ನಿಮ್ಮನ್ನು ಬಿಡುತ್ತೆ. ಈಗ ತಾವು ವಿಕಾರಿ ಸಂಬಂಧಗಳಿಂದ ಮುಕ್ತರಾಗುತ್ತೀರಾ. ಗೀತೆ: ಯಾಕೆ ಮಹಾಜ್ಯೋತಿಗೆ ಬಲಿಹಾರಿ ಆಗುವುದಿಲ್ಲ ಪತಂಗವೇ? ಓಂ ಶಾಂತಿ. ಅದೆಲ್ಲವೂ ಸಹ ಭಕ್ತಿ ಮಾರ್ಗದಲ್ಲಿ ಬಾಬಾರವರ ಮಹಿಮೆಯಲ್ಲಿ ಹಾಡಿರುವಂತಹ ಹಾಡುಗಳು. ಇದಾಗಿದೆ ಪತಂಗಗಳು ಬಲಿಹಾರಿಯಾಗುವಂತಹ ಮಾತು. ಶಿವಬಾಬರವರಿಗೆ ಬಲಿಹಾರಿ ಆಗುವ ಮಹಿಮೆ. ತಂದೆ ಬಂದಿದ್ದಾರೆ ಅಂದಾಗ ಯಾಕೆ ನಾವು ಬದುಕಿದ್ದಂತೆಯೇ ಅವರಿಗೆ ಮಕ್ಕಳಾಗಿರಬಾರದು? ಬದುಕಿದ್ದಂತೆಯೇ ಅವರಿಗೆ ಮಕ್ಕಳಾಗುವುದು ಅಂದರೆ ಅರ್ಥ ದತ್ತು ಮಾಡಿಕೊಳ್ಳುತ್ತಾರೆ ತಂದೆ. ಮೊದಲು ತಾವು ಅಸುರಿ ಪರಿವಾರದವರಾಗಿದ್ದೀರಿ, ಈಗ ತಾವು ಈಶ್ವರಿಯ ಪರಿವಾರದವರಾಗಿದ್ದೀರಾ. ಬದುಕಿದ್ದಂತೆಯೇ ಈಶ್ವರ ಬಂದು ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ. ಅವರಿಗೆ ಬಲಿಹಾರಿ ಆಗಿದ್ದೀರಾ. ಇದಕ್ಕೆ ಶರಣಾಗತಿ ಎಂದು ಹೇಳಲಾಗುವುದು. ಗಾಯನವೂ ಇದೆ ಅಲ್ವಾ? ನಾನು ನಿಮ್ಮ ಮಡಿಲಲ್ಲಿ ಬಂದಿದ್ದೇನೆ ಬಾಬಾ ಎಂದು. ಈಗ ಪ್ರಭುವಿನ ಶರಣ ಯಾವಾಗ ಹಿಡ್ಕೊಳ್ಳೋದು? ಯಾವಾಗ ಅವ್ರು ಬರ್ತಾರೆ, ಅವರ ಶಕ್ತಿಯನ್ನು ತೋರಿಸುತ್ತಾರೆ, ಅವರ ಪ್ರಭಾವವನ್ನು ಬೀರುತ್ತಾರೆ, ಆಗ ನಾವು ಅವರ ಶರಣಲ್ಲಿ ಬರುತ್ತೇವೆ. ಅವರ ಆಶ್ರಯದಲ್ಲಿ ಅವರೇ ಸರ್ವಶಕ್ತಿವಂತ ಆಗಿದ್ದಾರೆ. ಅವರಲ್ಲಿ ಆಕರ್ಷಣೆಯೂ ಸಹ ಇದೆ ಅಲ್ವಾ? ಎಲ್ಲವನ್ನು ಬಿಡಿಸುತ್ತಾರೆ. ಯಾರು ತಂದೆಗೆ ಮಕ್ಕಳಾಗುತ್ತಾರೆ ಅವರು ಆಸುರಿ ಸಂಪ್ರದಾಯದ ಸಂಬಂಧಗಳಿಂದ ದುಃಖಿಗಳಾಗಿರುತ್ತಾರೆ. ಹೇಳ್ತಾರೆ, ಬಾಬಾ ಯಾವಾಗ ಈ ಸಂಬಂಧಗಳೆಲ್ಲ ಮುರಿದು ಹೋಗ್ಬಿಡುತ್ತೆ, ತುಂಬ ದುಃಖ ಆಗ್ತಿದೆ ಎಂದು. ಇಲ್ಲಿ ಈ ಹಳೆಯ ಸಂಬಂಧಗಳನ್ನೆಲ್ಲ ಮುರಿಯಬೇಕು. ಯಾವಾಗ ಆತ್ಮ ದೇಹದಿಂದ ಭಿನ್ನವಾಗುವುದು ಆಗ ಎಲ್ಲ ಬಂಧನಗಳು ಸಮಾಪ್ತಿಯಾಗುತ್ತವೆ. ಈ ಸಮಯದಲ್ಲಿ ತಾವು ತಿಳಿದುಕೊಂಡಿದ್ದೀರಾ, ಎಲ್ಲರಿಗಾಗಿ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ. ಏನೆಲ್ಲ ಬಂಧನಗಳಿವೆ ಅವೆಲ್ಲವೂ ವಿಕಾರಿ ಬಂಧನಗಳು. ನಿರ್ವಿಕಾರಿ ಸಂಬಂಧದಲ್ಲಿ ಇದ್ರಿ, ಮತ್ತೆ ವಿಕಾರಿ ಸಂಬಂಧದಲ್ಲಿ ಬಂದಿದ್ದೀರಾ, ಪುನಃ ನಿರ್ವಿಕಾರಿ ಸಂಬಂಧವಾಗುವುದು, ದೇವತೆಗಳಾಗುತ್ತೇವೆ. ಈ ಮಾತುಗಳು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಆ ಸುರಿ ಬಂಧನಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡುತ್ತಿದ್ದೇವೆ. ಒಬ್ಬ ತಂದೆಯ ಜೊತೆ ಯೋಗ ಜೋಡಿಸಲಾಗುವುದು. ಆ ಕಡೆ ರಾವಣ, ಈ ಕಡೆ ರಾಮ. ಆ ಕಡೆ ಒಬ್ಬ ರಾವಣ, ಈ ಕಡೆ ರಾಮ. ಈ ಮಾತುಗಳು ತಿಳಿದುಕೊಂಡಿಲ್ಲ ಯಾರು. ಹೇಳ್ತಾರೆ ರಾಮರಾಜ್ಯ ಬೇಕು ಎಂದು, ಆದರೆ ಪೂರ್ತಿ ಪ್ರಪಂಚ ರಾವಣ ರಾಜ್ಯದಲ್ಲಿ ಇದೆ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ರಾಮರಾಜ್ಯದಲ್ಲಂತೂ ಪವಿತ್ರತೆ, ಸುಖ, ಶಾಂತಿ ಇತ್ತು. ಅದು ಈಗ ಇಲ್ಲ. ಆದರೆ ಏನೆಲ್ಲ ಹೇಳ್ತಾರೆ, ಆದರೆ ಏನೂ ಗೊತ್ತಿಲ್ಲ. ಗಾಯನವೂ ಇದೆ. ಆತ್ಮರೆಲ್ಲರೂ ಸೀತೆಯರು. ಒಬ್ಬ ಸೀತೆಯ ಮಾತು ಇಲ್ಲ, ಒಬ್ಬ ಅರ್ಜುನನ ಮಾತು ಇಲ್ಲ, ಒಬ್ಬ ದ್ರೌಪದಿಯ ಮಾತು ಇಲ್ಲ. ಅನೇಕರ ಮಾತಾಗಿದೆ. ದುಷ್ಟಾಂತ ಒಬ್ಬರದು ಕೊಡಲಾಗುವುದು. ನಿಮಗೆ ಹೇಳಲಾಗತ್ತೆ, ತಾವೆಲ್ಲರೂ ಸಹ ಅರ್ಜುನನಂತೆ. ತಾವು ಹೇಳುತ್ತೀರಾ, ಅರ್ಜುನ ಅಂದರೆ ಭಗೀರಥ ಆಗಿಬಿಟ್ರಲ್ವ. ತಂದೆ ಹೇಳುತ್ತಾರೆ, ನಾನು ಸಾಧಾರಣ ವೃದ್ಧ ತನುವಿನ ರಥವನ್ನು ತೆಗೆದುಕೊಂಡಿದ್ದೇನೆ. ಅವರು ಮತ್ತೆ ಚಿತ್ರಗಳಲ್ಲಿ ಕುದುರೆ ಗಾಡಿಯನ್ನು ತೋರಿಸಿದ್ದಾರೆ. ಅದಕ್ಕೆ ಅಜ್ಞಾನವೆಂದು ಹೇಳಲಾಗುವುದು. ಮಕ್ಕಳು ತಿಳಿದುಕೊಂಡಿದ್ದೀರಾ, ಶಾಸ್ತ್ರ ಅದೆಲ್ಲ ಏನೂ ಇದೆ ಭಕ್ತಿ ಮಾರ್ಗದ್ದು. ಈ ಮಾತುಗಳನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ಎಲ್ಲಿಯವರೆಗೆ 7 ದಿನದ ಕೋರ್ಸ್ ಮಾಡಿಕೊಳ್ಳುವುದಿಲ್ಲ. ಭಕ್ತಿಯೇ ಬೇರೆ, ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಎಂದು ಹೇಳಲಾಗುವುದು. ವಾಸ್ತವದಲ್ಲಿ ಸನ್ಯಾಸಿಗಳ ವೈರಾಗ್ಯ ಸತ್ಯವಾಗಿರುವುದಿಲ್ಲ.
ಅವರಂತೂ ಕಾಡಲ್ಲಿ ಹೋಗ್ತಾರೆ, ಮತ್ತೆ ನಗರಗಳಲ್ಲಿ ಬಂದು ನಿವಾಸ ಮಾಡುತ್ತಾರೆ, ದೊಡ್ಡ ದೊಡ್ಡ ಮಹಲ್ಲುಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾರೆ, ಮತ್ತೆ ಹೇಳ್ತಾರೆ ನಾವು ಮನೆ ಮಠ ಬಿಟ್ಟೆವೆಂದು. ನಿಮ್ಮದಾಗಿದೆ ಪೂರ್ತಿ ಪ್ರಪಂಚದ ಜೊತೆ ವೈರಾಗ್ಯ. ಯಥಾರ್ಥ ಮಾತು ಇದಾಗಿದೆ, ಅದು ಹದ್ದಿನ ಮಾತಾಗಿದೆ. ಆದ್ದರಿಂದ ಅದಕ್ಕೆ ಹಠಯೋಗ, ಹದ್ದಿನ ವೈರಾಗ್ಯ ಎಂದು ಹೇಳಲಾಗುವುದು. ತಾವು ತಿಳಿದುಕೊಂಡಿದ್ದೀರಾ, ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ. ಆದ್ದರಿಂದ ಅವಶ್ಯವಾಗಿ ಇದರ ಜೊತೆ ವೈರಾಗ್ಯ ಬೇಕು. ಬುದ್ಧಿಯು ಹೇಳುತ್ತೆ, ಹೊಸ ಮನೆ ತಯಾರಾದಾಗ ಹಳೆಯದನ್ನು ಮುರಿಯಲಾಗುವುದು. ತಾವು ತಿಳಿದುಕೊಂಡಿದ್ದೀರಾ, ಈಗ ತಯಾರಿ ನಡೆಯುತ್ತಿದೆ. ಕಲಿಯುಗದ ನಂತರ ಸತ್ಯಯುಗ ಅವಶ್ಯವಾಗಿ ಬರುವುದು. ಈಗ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. ಸಂಗಮ ಮಾಸವೂ ಇರುವುದು. ನಿಮ್ಮದು ಪುರುಷೋತ್ತಮ ಯುಗವಾಗಿದೆ. ಪುರುಷೋತ್ತಮ ಮಾಸದಲ್ಲಿ ದಾನ ಪುಣ್ಯ ಮಾಡುತ್ತಾರೆ. ತಾವು ಈ ಪುರುಷೋತ್ತಮ ಯುಗದಲ್ಲಿ ಸರ್ವಸ್ವವನ್ನು ಸ್ವಾಹ ಮಾಡುತ್ತೀರಾ. ತಮಗೆ ಗೊತ್ತು, ಪೂರ್ತಿ ಪ್ರಪಂಚವೇ ಸ್ವಾಹ ಆಗಲಿದೆ ಅಂದಾಗ ಪೂರ್ತಿ ಪ್ರಪಂಚ ಸರ್ವಸ್ವವನ್ನು ಸ್ವಾಹ ಮಾಡುವುದಕ್ಕಿಂತ ಮುಂಚೆ, ಪೂರ್ತಿ ಪ್ರಪಂಚ ಸ್ವಾಹ ಆಗುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಏಕೆ ಸ್ವಾಹ ಮಾಡಿಕೊಳ್ಳಬಾರದು? ತಮಗೆ ಎಷ್ಟು ಪುಣ್ಯ ಸಿಗತ್ತೆ ಮೊದಲೇ ಸ್ವಾಹ ಮಾಡಿಕೊಂಡರೆ. ಅದಾಗಿದೆ ಹದ್ದಿನ ಪುರುಷೋತ್ತಮ ಮಾಸ. ಇದಾಗಿದೆ ಬೇಹದ್ದಿನ ಮಾತು. ಪುರುಷೋತ್ತಮ ಮಾಸದಲ್ಲಿ ಬಹಳಷ್ಟು ಕಥೆಗಳನ್ನು ಕೇಳುತ್ತಾರೆ, ವ್ರತ ನಿಯಮ ಮಾಡುತ್ತಾರೆ. ನಿಮ್ಮದು ಬಹಳ ದೊಡ್ಡ ವ್ರತವಾಗಿದೆ. ಬಲೆ ನಿಮ್ಮಲ್ಲಿ ಮನೆ ಮಠ ಮಕ್ಕಳು ಮರಿ ಎಲ್ಲರೂ ಇರ್ತಾರೆ, ಆದರೆ ಹೃದಯದಿಂದ ಎಲ್ಲರ ಜೊತೆ ಮೋಹವನ್ನು ಬಿಡುತ್ತೀರಾ. ತಾವು ಸತ್ತರೆ ತಮ್ಮ ಪಾಲಿಗೆ ಪ್ರಪಂಚವೇ ಸತ್ತ ಹಾಗೆ. ತಮಗೆ ಗೊತ್ತಿದೆ ಎಲ್ಲ ಸಮಾಪ್ತಿಯಾಗುವುದು. ನಾವು ತಂದೆಗೆ ಮಕ್ಕಳಾಗಿದ್ದೇವೆ ಪುರುಷೋತ್ತಮರಾಗಲು. ಸರ್ವ ಪುರುಷರಲ್ಲಿ ಅಂದರೆ ಅರ್ಥ ಮನುಷ್ಯರಲ್ಲಿ ಉತ್ತಮ ಪುರುಷರು ಈ ಲಕ್ಷ್ಮೀನಾರಾಯಣ. ಇವರಿಗಿಂತ ಉತ್ತಮರಾಗಿರುವಂತಹ ಮನುಷ್ಯರು ಯಾರೂ ಇಲ್ಲ. ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲೀಕರಾಗಿದ್ದರು. ತಾವು ಬಂದಿದ್ದೀರಾ ಅಂತಹ ಪುರುಷೋತ್ತಮರಾಗಲು. ಎಲ್ಲ ಮನುಷ್ಯ ಮಾತ್ರರು ಸದ್ಗತಿಯನ್ನು ಹೊಂದುತ್ತಾರೆ. ಮನುಷ್ಯರ ಆತ್ಮ ಪುರುಷೋತ್ತಮವಾಗುವುದು ಮತ್ತು ಅವರು ಇರುವಂತಹ ಸ್ಥಾನವೂ ಸಹ ಆ ರೀತಿ ಉತ್ತಮವಾಗುವುದು. ಹೀಗೆ ಪ್ರೆಸಿಡೆಂಟ್ ಪದವಿ ಎಲ್ಲದಕ್ಕಿಂತ ದೊಡ್ಡ ಶ್ರೇಷ್ಠ ಪದವಿ, ಅಂದರೆ ಈ ಪ್ರಪಂಚದಲ್ಲಿ ದೊಡ್ಡ ಪದವಿ. ಅವರಿರ್ಲಿಕ್ಕೋಸ್ಕರ ರಾಷ್ಟ್ರಪತಿ ಭವನ ಸಿಕ್ಕಿರತ್ತೆ. ಎಷ್ಟು ದೊಡ್ಡ ಮಹಲ್ಲು, ತೋಟ ಎಲ್ಲ ಇದೆ. ಅದೆಲ್ಲ ಇಲ್ಲಿನ ಮಾತು. ರಾಮರಾಜ್ಯವನ್ನಂತೂ ತಾವು ತಿಳಿದುಕೊಂಡಿದ್ದೀರಾ. ತಾವು ಸತ್ಯಯುಗಿ ಪುರುಷೋತ್ತಮರಾಗುತ್ತೀರಾ. ಮತ್ತು ಈ ಕಲಿಯುಗಿ ಪುರುಷೋತ್ತಮ ಇರುವುದಿಲ್ಲ. ತಾವು ಸತ್ಯಯುಗಿ ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಾ. ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಮಹಲ್ಲುಗಳು ಹೇಗೆ ತಯಾರಾಗುತ್ತವೆ. ನಾಳೆ ರಾಮರಾಜ್ಯವಾಗುವುದು. ತಾವು ರಾಮರಾಜ್ಯದಲ್ಲಿ ಪುರುಷೋತ್ತಮರಾಗುತ್ತೀರಾ. ತಾವು ಚಾಲೆಂಜ್ ಮಾಡುತ್ತೀರಾ, ನಾವು ರಾವಣ ರಾಜ್ಯವನ್ನು ಪರಿವರ್ತಿಸಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ. ಈಗ ಚಾಲೆಂಜ್ ಮಾಡಿದ್ದೀರಾ ಅಂದಾಗ ಅನ್ಯರನ್ನು ಪುರುಷೋತ್ತಮರನ್ನಾಗಿ ಮಾಡಬೇಕು ಭವಿಷ್ಯದ 21 ಜನ್ಮಗಳಿಗಾಗಿ. ದೇವತೆಗಳ ಮಹಿಮೆ ಮಾಡಲಾಗುವುದು. ಸರ್ವಗುಣ ಸಂಪನ್ನ ಮರ್ಯಾದ ಪುರುಷೋತ್ತಮ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ. ತಾವು ತಿಳಿದುಕೊಂಡಿದ್ದೀರಾ. ಬೇರೆ ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ. ತಾವು ನಂತರದ ಜನ್ಮದಲ್ಲಿ ಪುರುಷೋತ್ತಮರಾಗುತ್ತೀರಾ, ಅಂದರೆ ಸತ್ಯಯುಗದಲ್ಲಿ. ಮತ್ತು ದ್ವಾಪರ ಯುಗದಲ್ಲಿ ರಾವಣ ರಾಜ್ಯದಲ್ಲಿ ಬರುತ್ತೀರಾ. ಪುರುಷೋತ್ತಮರಿಂದ ಮತ್ತೆ ಇಳಿದು ಬರ್ತೀರಾ. ಆದರೆ ಯಾವಾಗ ಸತ್ಯಯುಗದಲ್ಲಿ ತಾವು ಇರುತ್ತೀರಾ ಆಗ ರಾವಣ ರಾಜ್ಯ ಇರುವುದಿಲ್ಲ. ಈಗ ತಮಗೆ ಪೂರ್ತಿ ಜ್ಞಾನ ಸಿಕ್ಕಿದೆ. ಈಗ ರಾವಣ ರಾಜ್ಯವೇ ಸಮಾಪ್ತಿಯಾಗಲಿದೆ. ವರ್ತಮಾನದಲ್ಲಂತೂ ಸಮಯದ ಮೇಲೆ ಯಾವುದೇ ಭರವಸೆ ಇಲ್ಲ. ಅಕಾಲ ಮೃತ್ಯು ಆಗುವುದು. ಅಥವಾ ಯಾರ ಜೊತೆಯಲ್ಲಾದರೂ ಶತ್ರುತ್ವ ಆದರೆ ಆರಿಸ್ಬಿಡ್ತಾರೆ, ಸಾಯಿಸೇ ಬಿಡ್ತಾರೆ ಅಲ್ವಾ. ನಿಮ್ಮನ್ನು ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ತಾವು ಅವಿನಾಶಿ ಪುರುಷೋತ್ತಮರಾಗಿದ್ದೀರಾ. ಇದಾಗಿದೆ ವಿನಾಶಿ. ಇದು ಸಹ ರಾವಣ ರಾಜ್ಯ. ನಿಮ್ಮ ದೈವಿ ಪ್ರಪಂಚದ ಬಗ್ಗೆ, ದೈವಿ ರಾಜ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ನಾವು ನಮ್ಮ ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಶ್ರೀಮತದಂತೆ.
ಯಾರಿಗೆ ಪೂಜೆ ಆಗತ್ತೆ ಅವರು ಅವಶ್ಯವಾಗಿ ಒಳ್ಳೆಯ ಕರ್ತವ್ಯ ಮಾಡಿ ಹೋಗಿರಬಹುದು. ಇದನ್ನು ತಾವೇ ತಿಳಿದುಕೊಂಡಿದ್ದೀರಾ. ನೋಡಿ, ಜಗದಂಬೆಗೆ ಎಷ್ಟು ಪೂಜೆ ಮಾಡುತ್ತಾರೆ. ಈಗ ಇವರು ಜ್ಞಾನೇಶ್ವರಿ ಆಗಿದ್ದಾರೆ. ನೀವು ಜಗದಂಬೆಗೆ ಮಕ್ಕಳಾಗಿದ್ದೀರಾ, ಜ್ಞಾನೇಶ್ವರಿ. ಅನಂತರ ರಾಜರಾಜೇಶ್ವರಿ ಆಗುತ್ತೀರಾ. ಇಬ್ಬರಲ್ಲಿ ಉತ್ತಮರು ಯಾರು? ಜ್ಞಾನೇಶ್ವರಿಯ ಬಳಿ ಹೋಗಿ ಅನೇಕ ಪ್ರಕಾರದ ಮನೋಕಾಮನೆಗಳನ್ನು ಹೇಳುತ್ತಾರೆ, ಅವರ ವಸ್ತುಗಳನ್ನು ಬೇಡುತ್ತಾರೆ. ಜಗದಂಬೆಯ ಮಂದಿರ ಮತ್ತು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಬಹಳ ಅಂತರವಿದೆ. ಜಗದಂಬೆಯ ಮಂದಿರ ಬಹಳ ಚಿಕ್ಕದು. ಚಿಕ್ಕ ಸ್ಥಾನದಲ್ಲಿ ಬಹಳಷ್ಟು ಜನ ಮನುಷ್ಯರು ಹೋಗ್ತಾರೆ, ಇಷ್ಟಪಡ್ತಾರೆ. ಶ್ರೀನಾಥ ಮಂದಿರದಲ್ಲಿಯೂ ಸಹ ಬಹಳ ಗುಂಪಿರತ್ತೆ. ಬಟ್ಟೆಗಳ ಸೋಂಟಾಗ್ತಾ ಇರ್ತಾರೆ, ಕಳಿಸ್ಲಿಕ್ಕೆ ಸನ್ನೆ ಮಾಡ್ತಿರ್ತಾರೆ, ಬಟ್ಟೆಯಿಂದ ಹೊಡಿತಿರ್ತಾರೆ ಹೋಗಿ ಅಂತ ಹೇಳಿಬಿಟ್ಟು. ಕಲ್ಕತ್ತೆಯಲ್ಲಿ ಕಾಳಿಯ ಮಂದಿರ ಎಷ್ಟು ಚಿಕ್ಕದಾಗಿದೆ. ಒಳಗೆ ಬಹಳ ಎಣ್ಣೆ ನೀರು ಇರುತ್ತೆ. ಒಳಗೆ ಬಹಳ ಎಚ್ಚರಿಕೆಯಿಂದ ಹೋಗಬೇಕಾಗತ್ತೆ. ಬಹಳ ಜನ ಇರ್ತಾರೆ, ಗುಂಪಿರತ್ತೆ. ಲಕ್ಷ್ಮೀನಾರಾಯಣರ ಮಂದಿರವಂತೂ ಬಹಳ ದೊಡ್ಡದಿರುತ್ತೆ. ಜಗದಂಬೆಯ ಮಂದಿರ ಯಾಕೆ ಚಿಕ್ಕದು? ಬಡವರಲ್ವಾ, ಅದಕ್ಕೆ. ಮಂದಿರವೂ ಸಹ ಬಡತನದಲ್ಲಿ ಚಿಕ್ಕದೇ ಮಾಡಿರ್ತಾರೆ. ಅವರು ಶ್ರೀಮಂತರು. ಯಾರು? ಲಕ್ಷ್ಮೀನಾರಾಯಣ. ಅವರ ಮಂದಿರದಲ್ಲಿ ಎಂದು ಆ ರೀತಿ ಮೇಳ ಆಗೋದಿಲ್ಲ. ಜಗದಂಬೆಯ ಮಂದಿರದಲ್ಲಿ ತುಂಬ ಮೇಳಗಳಾಗುತ್ತವೆ. ಹೊರಗೆ ಬಹಳ ಜನ ಬರ್ತಾರೆ. ಹೊರಗಿನವರು ಸಹ, ಅಂದರೆ ಹೊರದೇಶದವರು ಸಹ ತುಂಬ ಜನ ಬರ್ತಾರೆ. ಮಹಾಲಕ್ಷ್ಮಿಯ ಮಂದಿರವೂ ಇದೆ. ಇದನ್ನು ತಾವು ತಿಳಿದುಕೊಂಡಿದ್ದೀರಾ. ಇದರಲ್ಲಿ ಲಕ್ಷ್ಮೀನೂ ಇರ್ತಾರೆ, ನಾರಾಯಣನೂ ಇದ್ದಾರೆ. ಮಹಾಲಕ್ಷ್ಮಿ ಮಂದಿರವೂ ಇದೆ, ತಾವು ತಿಳ್ಕೊಂಡಿದ್ದೀರಾ. ಅದರಲ್ಲಿ ಲಕ್ಷ್ಮೀ ನಾರಾಯಣ ಇಬ್ಬರು ಇರ್ತಾರೆ. ಅವರಿಂದ ಹಣ ಬೇಡ್ತಾರೆ, ಏಕೆಂದರೆ ಅವರು ಧನವಂತರಾಗಿದ್ದರು ಅಲ್ವಾ. ಇಲ್ಲಂತೂ ಅವಿನಾಶಿ ಜ್ಞಾನರತ್ನಗಳು ಹಣಕ್ಕಾಗಿ ಲಕ್ಷ್ಮಿಯ ಬಳಿ ಹೋಗುತ್ತಾರೆ. ಬಾಕಿ ಅನೇಕ ಇಚ್ಛೆಗಳನ್ನು ಇಟ್ಟುಕೊಂಡು ಜಗದಂಬೆಯ ಬಳಿ ಹೋಗುತ್ತಾರೆ. ತಾವು ಜಗದಂಬೆಗೆ ಮಕ್ಕಳಾಗಿದ್ದೀರಾ. ಎಲ್ಲರ ಮನೋಕಾಮನೆಗಳು 21 ಜನ್ಮಗಳಿಗಾಗಿ ಪೂರ್ಣವಾಗುತ್ತವೆ. ತಾವು ಪೂರ್ಣ ಮಾಡುತ್ತೀರಾ. ಒಂದೇ ಮಹಾಮಂತ್ರದಿಂದ ಎಲ್ಲ ಮನೋಕಾಮನೆಗಳು 21 ಜನ್ಮಗಳಿಗಾಗಿ ಪೂರ್ಣವಾಗುತ್ತಿವೆ. ಬೇರೆ ಯಾವುದೇ ಮಂತ್ರವನ್ನು ಯಾರೆಷ್ಟೇ ಕೊಡಬಹುದು, ಅದರಲ್ಲಿ ಅರ್ಥ ಏನೂ ಇರುವುದಿಲ್ಲ. ತಂದೆ ತಿಳಿಸುತ್ತಾರೆ, ಈ ಮಂತ್ರವನ್ನು ಸಹ ತಮಗೆ ಯಾಕೆ ಕೊಡಲಾಗುವುದು? ಏಕೆಂದರೆ ತಾವು ಪತಿತರಾಗಿದ್ದೀರಾ ಅಲ್ವಾ. ನನ್ನನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಾ. ಬಾಬರವರ ವಿನಃ, ಆತ್ಮರ ವಿನಃ ಯಾರೂ ಇದನ್ನು ಹೇಳಲು ಸಾಧ್ಯವಿಲ್ಲ. ಇದರಿಂದ ಸಿದ್ಧವಾಗುವುದು ಇದು ಸಹಜ ರಾಜಯೋಗವನ್ನು ಒಬ್ಬ ತಂದೆಯೇ ಕಲಿಸುತ್ತಾರೆ. ಮಂತ್ರವನ್ನು ಸಹ ಅವರೇ ಕೊಡುತ್ತಾರೆ. 5000 ವರ್ಷಗಳಿಗೆ ಮೊದಲು ಮಂತ್ರ ಕೊಟ್ಟಿದ್ದರು. ಈ ಸ್ಮೃತಿ ಈಗ ಬಂದಿದೆ. ಈಗ ತಾವು ಸನ್ಮುಖದಲ್ಲಿ ಕೊಳುತ್ತಿದ್ದೀರಾ. ಕ್ರೈಸ್ತ ಇದ್ದು ಹೋಗಿದ್ದಾರೆ. ನಂತರ ಅವ್ರದ್ದು ಬೈಬಲ್ ಈಗ ಕ್ರೈಸ್ತ ಧರ್ಮದವರೆಲ್ಲ ಓದುತ್ತಿರುತ್ತಾರೆ. ಅವರು ಏನು ಮಾಡಿ ಹೋಗಿದ್ದಾರೆ? ಧರ್ಮದ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ತಾವು ತಿಳಿದುಕೊಂಡಿದ್ದೀರಾ. ಶಿವ ತಂದೆ ಏನು ಮಾಡಿ ಹೋಗಿದ್ದಾರೆ? ಶ್ರೀಕೃಷ್ಣ ಏನು ಮಾಡಿ ಹೋಗಿದ್ದಾರೆ? ಶ್ರೀಕೃಷ್ಣ ಅಂತೂ ಸತ್ಯಯುಗದ ರಾಜಕುಮಾರ. ಮತ್ತು ಅವರು ನಾರಾಯಣ ಆಗ್ತಾರೆ, ಪುನರ್ಜನ್ಮ ತೆಗೆದುಕೊಳ್ತಾ ಬರ್ತಾರೆ. ಶಿವತಂದೆಯೂ ಸಹ ಏನೋ ಮಾಡಿ ಹೋಗಿದ್ದಾರೆ, ಅದಕ್ಕೆ ಅವ್ರಿಗಷ್ಟು ಪೂಜೆ ನಡೆಯುತ್ತೆ. ಈಗ ತಾವು ತಿಳಿದುಕೊಂಡಿದ್ದೀರಾ. ರಾಜಯೋಗವನ್ನು ಬಾಬಾ ಕಲಿಸಿ ಹೋಗ್ತಾರೆ. ಭಾರತವನ್ನು ಸ್ವರ್ಗ ಮಾಡಿ ಹೋಗ್ತಾರೆ. ಆ ಸ್ವರ್ಗದ ಮೊದಲ ನಂಬರ್ ಮಾಲೀಕ ಸ್ವಯಂ ಆಗುವುದಿಲ್ಲ, ಶ್ರೀಕೃಷ್ಣ ಆಗುತ್ತಾರೆ. ಅವಶ್ಯವಾಗಿ ಶ್ರೀಕೃಷ್ಣನ ಆತ್ಮನಿಗೆ ಓದಿಸಲಾಗಿದೆ. ತಾವು ತಿಳಿದುಕೊಂಡಿದ್ದೀರಾ. ಶ್ರೀಕೃಷ್ಣನ ವಂಶಾವಳಿ ತಾವು ಕುಳಿತಿದ್ದೀರಾ. ರಾಜ ರಾಣಿಗೆ ಮಾತಾ ಪಿತಾ ಅನ್ನದಾತ ಎಂದು ಹೇಳುತ್ತಾರೆ. ರಾಜಸ್ಥಾನದಲ್ಲಿಯೂ ಸಹ ರಾಜನಿಗೆ ಅನ್ನದಾತ ಎಂದು ಹೇಳುತ್ತಾರೆ. ರಾಜರಿಗೆ ಎಷ್ಟು ಮಾನ್ಯತೆ ಇರುತ್ತದೆ. ಮೊದಲೆಲ್ಲರೂ ದೂರ ಹೇಳಲಿಕ್ಕೆ ರಾಜರ ಬಳಿ ಬರ್ತಾ ಇದ್ರು, ದರ್ಬಾರ್ ಆಗ್ತಿತ್ತು. ಯಾರಾದರೂ ತಪ್ಪು ಮಾಡಿದ್ದಾರೆ ಅಂದರೆ ಬಹಳ ಪಶ್ಚಾತ್ತಾಪ ಪಡ್ತಿದ್ರು. ಈ ಕಾಲದಲ್ಲಿ ಬಹಳಷ್ಟು ಜನ ಜೈಲ್ ಬರ್ಡ್ಸ್ ಆಗ್ತಾರೆ, ಗಳಿಗೆಗೂ ಜೈಲಲ್ಲಿ ಹೋಗ್ತಿರ್ತಾರೆ. ಈಗ ತಾವು ಮಕ್ಕಳು ಗರ್ಭ ಜೈಲಲ್ಲಿ ಹೋಗಬಾರದು, ತಾವಂತೂ ಗರ್ಭ ಮಹಲಲ್ಲಿ ಹೋಗಬೇಕು. ಆದ್ದರಿಂದ ತಂದೆಯನ್ನು ನೆನಪು ಮಾಡಿ.
ಆಗ ವಿಕರ್ಮ ವಿನಾಶವಾಗುವುದು. ಮತ್ತು ಎಂದಿಗೂ ಗರ್ಭ ಜೈಲಿನಲ್ಲಿ ಹೋಗುವುದಿಲ್ಲ, ಅಲ್ಲಿ ಯಾವ ಪಾಪವೂ ಆಗುವುದಿಲ್ಲ. ಎಲ್ಲರೂ ಗರ್ಭ ಮಹಲಲ್ಲಿ ಇರುತ್ತಾರೆ. ಕೇವಲ ಕಡಿಮೆ ಪುರುಷಾರ್ಥದ ಕಾರಣದಿಂದಾಗಿ ಕಡಿಮೆ ಪದವಿ ಪಡೆಯುತ್ತಾರೆ. ಶ್ರೇಷ್ಠ ಪದವಿ ಇರುವಂತಹವರಿಗೆ ಬಹಳ ಸುಖ ಇರುವುದು. ಇಲ್ಲಂತೂ ಕೇವಲ 5 ವರ್ಷಗಳಿಗೋಸ್ಕರ ಗವರ್ನರು, ಪ್ರೆಸಿಡೆಂಟು ನಿಮಿತ್ತರಾಗ್ತಾರೆ. ತಾವು ತಿಳಿಸಬಹುದು, ಭಾರತವೇ ದೈವಿ ರಾಜಸ್ಥಾನವಾಗಿದೆ. ಈಗಂತೂ ರಾಜಸ್ಥಾನವೂ ಇಲ್ಲ, ರಾಜ ರಾಣಿಯೂ ಇಲ್ಲ. ಮೊದಲು ಸರ್ಕಾರಕ್ಕೆ ಹಣ ಕೊಡ್ತಾ ಇದ್ರು, ಆಗ ಮಹಾರಾಜ ಮಹಾರಾಣಿಯ ಟೈಟಲ್ ಸಿಗ್ತಾ ಇತ್ತು. ಇಲ್ಲಿ ನಿಮ್ಮದು ವಿದ್ಯಾಭ್ಯಾಸವಾಗಿದೆ. ರಾಜ ರಾಣಿ ಎಂದಿಗೂ ವಿದ್ಯಾಭ್ಯಾಸದಿಂದ ಆಗುವುದಿಲ್ಲ. ನಿಮ್ಮ ಮುಖ್ಯ ಗುರಿ ಉದ್ದೇಶವಿದೆ. ಈ ವಿದ್ಯಾಭ್ಯಾಸದಿಂದ ತಾವು ವಿಶ್ವದ ಮಹಾರಾಜ ಮಹಾರಾಣಿ ಆಗುತ್ತೀರಾ. ರಾಜ ರಾಣಿಯೂ ಅಲ್ಲ. ರಾಜ ರಾಣಿಯ ಟೈಟಲ್ ತ್ರೇತಾಯುಗದಿಂದ ಸಿಗುವುದು, ಅಲ್ಲಿಂದ ಶುರುವಾಗುವುದು. ತಾವು ಈಗ ಜ್ಞಾನೇಶ್ವರಿ ಆಗುತ್ತೀರಾ, ನಂತರ ರಾಜರಾಜೇಶ್ವರಿ ಆಗುತ್ತೀರಾ. ತಯಾರು ಮಾಡುವವರು ಯಾರು? ಈಶ್ವರ. ಹೇಗೆ? ರಾಜಯೋಗ ಮತ್ತು ಜ್ಞಾನದಿಂದ. ರಾಜ ಪದವಿಗಾಗಿ ತಂದೆಯನ್ನು ನೆನಪು ಮಾಡಬೇಕು. ತಂದೆ ತಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇದಂತೂ ಬಹಳ ಸಹಜ ಅಲ್ವಾ? ಸ್ವರ್ಗದ ಸ್ಥಾಪನೆ ಮಾಡುವವರು ಗಾಡ್ ಫಾದರ್, ಭಗವಂತ ಆಗಿದ್ದಾರೆ. ಸ್ವರ್ಗದಲ್ಲಂತೂ ಸ್ವರ್ಗದ ಸ್ಥಾಪನೆ ಮಾಡುವುದಿಲ್ಲ. ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಪದವಿ ಸಿಗುವುದು. ಆದ್ದರಿಂದ ಇದಕ್ಕೆ ಶುಭ ಕಲ್ಯಾಣಕಾರಿ ಸಂಗಮ ಯುಗ ಎಂದು ಹೇಳಲಾಗುವುದು. ತಂದೆ ಎಷ್ಟು ಕಲ್ಯಾಣ ಮಾಡುತ್ತಾರೆ, ಮಕ್ಕಳ ಕಲ್ಯಾಣ. ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಹೇಳ್ತಾರೆ ಪರಂಪಿತ ಪರಮಾತ್ಮ ಹೊಸ ಪ್ರಪಂಚ ರಚಿಸುತ್ತಾರೆ ಎಂದು. ಆದರೆ ಅದರಲ್ಲಿ ಯಾರು ರಾಜ್ಯ ಮಾಡುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ರಾಮರಾಜ್ಯವೆಂದು ಯಾವುದಕ್ಕೆ ಹೇಳಲಾಗುವುದು? ಅವರಂತೂ ರಾಮರಾಜ್ಯಕ್ಕೆ ಲಕ್ಷಾಂತರ ವರ್ಷಗಳನ್ನು ಕೊಟ್ಟಿದ್ದಾರೆ. ಕಲಿಯುಗಕ್ಕೆ 40,000 ವರ್ಷಗಳೆಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ ಸಂಗಮ ಯುಗದಲ್ಲಿ. ಬಂದು ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಮಾಡುತ್ತಿದ್ದೇನೆ. ಸತ್ಯನಾರಾಯಣನ ಕಥೆಯೂ ಇದೇ ಆಗಿದೆ. ಸತ್ಯಯುಗದಲ್ಲಿ ತಾವು ಲಕ್ಷ್ಮೀನಾರಾಯಣ ಸರ್ವಗುಣ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು ಆಗುತ್ತೀರಾ. ನಂತರ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ. ಹೊಸ ವೃಕ್ಷ ಎಂದು ಯಾವಾಗ ಹೇಳಲಾಗುತ್ತೆ ಎಂದರೆ ಯಾವಾಗ ಸ್ಥಾಪನೆಯಾಗುವುದು. ಹೊಸ ಮನೆ ತಯಾರಾದಾಗ ಹೊಸದೆಂದು ಹೇಳಲಾಗುವುದು. ತಾವು ಸತ್ಯಯುಗದಲ್ಲಿ ಬರುತ್ತೀರಾ ಅಂದಾಗ ಹೊಸ ರಾಜಧಾನಿ ಆಗುವುದು. ಅನಂತರ ಕಲೆಗಳು ಕಡಿಮೆ ಆಗುತ್ತವೆ, ಸ್ಥಾಪನೆ ಇಲ್ಲಿ ಆಗುವುದು. ವಂಡರ್ಫುಲ್ ಮಾತು. ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಅಂದಾಗ ಬಾಬಾ ತಿಳಿಸುತ್ತಾರೆ, ಎಲ್ಲ ಆತ್ಮರಿಗಾಗಿ ಇದು ಪುರುಷೋತ್ತಮರಾಗುವ ಯುಗವಾಗಿದೆ. ಜೀವನ್ ಮುಕ್ತಿಯನ್ನು ಪುರುಷೋತ್ತಮ ಎಂದು ಹೇಳಲಾಗುವುದು. ಜೀವನ ಬಂಧನಕ್ಕೆ ಪುರುಷೋತ್ತಮ ಎಂದು ಹೇಳುವುದಿಲ್ಲ. ಈ ಸಮಯದಲ್ಲಿ ಎಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ. ತಂದೆ ಬಂದು ಎಲ್ಲರನ್ನ ಜೀವನ್ಮುಕ್ತರನ್ನಾಗಿ ಮಾಡುತ್ತಾರೆ. ತಾವು ಅರ್ಧ ಕಲ್ಪಕ್ಕಾಗಿ ಜೀವನ್ಮುಕ್ತರಾಗುತ್ತೀರಾ, ನಂತರ ಜೀವನ ಬಂಧನ. ಇದನ್ನು ತಾವು ತಿಳಿದುಕೊಂಡಿದ್ದೀರಾ. ನಿಮ್ಮ ವ್ರತ ನಿಯಮ ಏನಿದೆ? ಬಾಬ್ರೂರೇ ಬಂದು ವ್ರತ ಮಾಡಿಸುತ್ತಾರೆ. ತಿನ್ನೋದು ಕುಡಿಯುವುದರ ಮಾತಂತೂ ಇಲ್ಲ. ಎಲ್ಲ ಮಾಡಿ, ಎಲ್ಲ ಕೆಲಸ ಕಾರ್ಯ ಮಾಡಿ, ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿರಿ. ಪುರುಷೋತ್ತಮ ಮಾಸದಲ್ಲಿ ಬಹಳಷ್ಟು ಜನ ಪವಿತ್ರರೇ ಇರುತ್ತಾರೆ. ವಾಸ್ತವದಲ್ಲಿ ಇದು ಪುರುಷೋತ್ತಮ ಯುಗದ ಗೌರವವಾಗಿದೆ ಅಂದಾಗ ನಿಮಗೆಷ್ಟು ಖುಷಿ, ಎಷ್ಟು ನಶೆ ಇರಬೇಕು. ಈಗ ನಿಮ್ಮಿಂದ ಯಾವುದೇ ಪಾಪ ಕರ್ಮ ಆಗಬಾರದು, ಏಕೆಂದರೆ ತಾವು ಪುರುಷೋತ್ತಮರಾಗುತ್ತಿದ್ದೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು,
ಈ ಪುರುಷೋತ್ತಮ ಯುಗದಲ್ಲಿ ಜೀವನ್ಮುಕ್ತರಾಗಲು ಪುಣ್ಯ ಕರ್ಮ ಮಾಡಬೇಕು, ಅವಶ್ಯವಾಗಿ ಪವಿತ್ರರಾಗಬೇಕು. ಮನೆ ಮಠ ಎಲ್ಲವೂ ಇದ್ದರೂ ಸಹ ಹೃದಯದಲ್ಲಿ ಮಮತ್ವವನ್ನು ಅಳಿಸಬೇಕು. ಎರಡನೇದು, ಶ್ರೀಮತದಂತೆ ತಮ್ಮ ತನು ಮನ ಧನದಿಂದ ದೈವಿ ರಾಜ್ಯ ಸ್ಥಾಪನೆ ಮಾಡಬೇಕು, ಪುರುಷೋತ್ತಮರನ್ನಾಗಿ ಮಾಡುವ ಸೇವೆ ಮಾಡಬೇಕು. ವರದಾನ: ಸಹಯೋಗದ ಮೂಲಕ ಸ್ವಯಂವನ್ನು ಸಹಜ ಯೋಗಿ ಮಾಡಿಕೊಳ್ಳುವಂತಹ ನಿರಂತರ ಯೋಗಿ ಆಗಿರಿ. ಸಹಯೋಗದ ಮೂಲಕ ಸ್ವಯಂವನ್ನು ಸಹಜ ಯೋಗಿ ಮಾಡುವಂತಹ ನಿರಂತರ ಯೋಗಿ ಆಗಿರಿ. ವರದಾನದ ವಿಶ್ಲೇಷಣೆ: ಸಂಗಮ ಯುಗದಲ್ಲಿ ಬಾಬಾರವರಿಗೆ ಸಹಯೋಗಿ ಆಗುವುದು ಸಹಜ ಯೋಗಿ ಆಗುವ ವಿಧಿಯಾಗಿದೆ. ಯಾರ ಪ್ರತಿ ಸಂಕಲ್ಪ, ಶಬ್ದ ಮತ್ತು ಕರ್ಮ ತಂದೆಯದಾಗಿರುತ್ತೆ, ತಮ್ಮ ರಾಜ್ಯದ ಸ್ಥಾಪನೆಯ ಕರ್ತವ್ಯದಲ್ಲಿ ಸಹಯೋಗಿಗಳಾಗಿರುವಂತಹದ್ದಿರತ್ತೆ, ಅವರಿಗೆ ಜ್ಞಾನಿ ಯೋಗಿತು ಆತ್ಮ ನಿರಂತರ ಸತ್ಯ ಸೇವಾದಾರಿ ಎಂದು ಹೇಳಲಾಗುವುದು. ಮನಸ್ಸಿನಿಂದ ಇಲ್ಲವಾದರೂ ತನುವಿನಿಂದ ಇಲ್ಲವಾದರೆ ಸೇವೆ ಮಾಡಲಿಕ್ಕಾಗಲ್ಲ. ಅಂದರೆ ಧನದಿಂದ ಆದರೂ ಮಾಡಿ, ಮನಸ್ಸಿಂದ ಮಾಡಿ, ಶರೀರದಿಂದ ಮಾಡಿ, ಧನದಿಂದ ಮಾಡಿ. ಒಂದು ವೇಳೆ ಮನಸ್ಸಿಂದ ಮಾಡಲಿಕ್ಕಾಗ್ತಾ ಇಲ್ವ, ಶರೀರದಿಂದ ಮಾಡಿ. ತನುವಿನಿಂದನೂ ಆಗಲ್ವ, ಧನದಿಂದ ಮಾಡಿ. ಧನದಿಂದಲೂ ಮಾಡಲಿಕ್ಕಾಗಲ್ವ, ಯಾವ ರೂಪದಲ್ಲಿ ಸಹಯೋಗಿ ಆಗಲಿಕ್ಕಾಗತ್ತೆ ಆ ರೂಪದಲ್ಲಿ ಸಹಯೋಗಿ ಆಗಿರಿ. ಅದು ಸಹ ಯೋಗವಾಗಿದೆ. ಯಾವಾಗ ಇರುವುದೇ ಬಾಬರವರಿಗೋಸ್ಕರ ಅಂದಾಗ ಬಾಬಾ ಮತ್ತು ನೀವು ಮೂರನೆಯವರು ಯಾರೂ ಇಲ್ಲ. ಇದರಿಂದ ನಿರಂತರ ಯೋಗಿ ಆಗುತ್ತೀರಾ. ಸ್ಲೋಗನ್: ಸಂಗಮದಲ್ಲಿ ಸಹನೆ ಮಾಡಿಕೊಳ್ಳುವುದು ಎಂದರೆ ಅರ್ಥ ಸಾಯುವುದೇ ಸ್ವರ್ಗದ ರಾಜ್ಯ ಪಡೆಯುವುದಾಗಿದೆ. ಸಂಗಮದಲ್ಲಿ ಸಹನೆ ಮಾಡಿಕೊಳ್ಳುವುದು ಎಂದರೆ ಅರ್ಥ ಸಾಯುವುದೇ ಸ್ವರ್ಗದ ರಾಜ್ಯ ಪಡೆಯುವುದು. ಅಂದರೆ ಸಾಯುವುದು ಅಂದರೆ ಬಾಗೋದು, ಸಹನೆ ಮಾಡಿಕೊಳ್ಳೋದು. ಅವ್ಯಕ್ತ ಇಶಾರೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಸಮಯ ಪ್ರಮಾಣವಾಗಿ ಏನೆಲ್ಲ ಮನಸ್ಸಿನ ಸಂಬಂಧ ಸಂಪರ್ಕದ ಲೆಕ್ಕಾಚಾರವಿದೆ ಅದನ್ನು ಜ್ವಾಲಾ ಸ್ವರೂಪ ನೆನಪಿನಲ್ಲಿ ಭಸ್ಮ ಮಾಡಿರಿ. ಲಗನ್ ಇರಬೇಕು. ಇದರಲ್ಲಿ ಬಾಬ್ದಾದರವರು ಪಾಸ್ ಮಾಡ್ತಾರೆ. ಲಗನ್ ಇದೆ, ಅದರಲ್ಲಿ ಬಾಬಾನು ಪಾಸ್ ಮಾಡ್ತಾರೆ. ಆದರೆ ಈಗ ಲಗನ್ನನ್ನು ಅಗ್ನಿ ರೂಪದಲ್ಲಿ ತನ್ನಿ. ವಿಶ್ವದಲ್ಲಿ 4 ಕಡೆ ಭ್ರಷ್ಟಾಚಾರ, ಅತ್ಯಾಚಾರದ ಅಗ್ನಿ ಉರಿತಾ ಇದೆ. ಅವರು ತಾವು ಮಕ್ಕಳ ಯೋಗ ಅಗ್ನಿಯಿಂದ, ಜ್ವಾಲಾ ರೂಪದ ನೆನಪಿನಿಂದ ಅದೆಲ್ಲವೂ ಸಮಾಪ್ತಿಯಾಗುವುದು. ಏನೆಲ್ಲ ಭ್ರಷ್ಟಾಚಾರ, ಅತ್ಯಾಚಾರದ ಬೆಂಕಿ ಹುರಿತಾ ಇದೆ ಅದು ನಾವು ಬಾಬನ ಮಕ್ಕಳ ಯೋಗ ಅಗ್ನಿಯಿಂದ, ಜ್ವಾಲಾ ರೂಪ ನೆನಪಿನಿಂದ ಸಮಾಪ್ತಿ ಆಗುವುದು. ಓಂ ಶಾಂತಿ.